ಸಂಕಲ್ಪ ವಾಣಿ ನ್ಯೂಸ್. ನಮಸ್ಕಾರ, ಸಂಕಲ್ಪವಾಣಿ ನ್ಯೂಸ್ಗೆ ಸ್ವಾಗತ. ಮಳೆಯ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿರುವ ಹಿನ್ನೆಲೆಯಲ್ಲಿ ಉತ್ತಮ ಮಳೆಯಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಜಾತ್ಯತೀತ ಜನತಾದಳ ಜೆಡಿಎಸ್ ಪಕ್ಷದ ವತಿಯಿಂದ ಜುಲೈ 17ರಂದು ಮಾನ್ವಿ ಪಟ್ಟಣದಲ್ಲಿ ವಿಶೇಷ ಪಾದಯಾತ್ರೆ ಹಾಗೂ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 17/7/2026 ಶುಕ್ರವಾರರಂದು ಜೆಡಿಎಸ್ ಪಕ್ಷದ ವತಿಯಿಂದ ಮಳೆಗಾಗಿ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಜೆಡಿಎಸ್ ಪಕ್ಷದ ಕಾರ್ಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್, ರೈತರ ಹಿತದೃಷ್ಟಿಯಿಂದ ದೇವರ ಮೊರೆ ಹೋಗುವ ಈ ಕಾರ್ಯಕ್ರಮದಲ್ಲಿ ಪಕ್ಷದ ಕಾರ್ಯಕರ್ತರು, ರೈತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಜುಲೈ 17ರಂದು ಬೆಳಗ್ಗೆ 9 ಗಂಟೆಗೆ ಕೋನಾಪುರ ಪೇಟೆಯ ಶ್ರೀ ಮಾರಿಕಾಂಬಾ ದೇವಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಪಾದಯಾತ್ರೆಗೆ ಚಾಲನೆ ನೀಡಲಾಗುತ್ತದೆ. ಬಳಿಕ ಟಿಪ್ಪು ಸುಲ್ತಾನ್ ವೃತ್ತದ ಮೂಲಕ ಶ್ರೀ ಚೌಡೇಶ್ವರಿ ದೇವಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಕಚೇರಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಬಸವ ವೃತ್ತ, ಡಾಕ್ಟರ್ BR ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಶ್ರೀ ಲಕ್ಷ್ಮೀ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗುತ್ತದೆ. ನಂತರ ನೀರಮಾನ್ವಿ ಗ್ರಾಮದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನಕ್ಕೆ ಪಾದಯಾತ್ರೆ ತಲುಪಿ ಅಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ರೈತರು ಆಶಯ ಭಾವನೆಯನ್ನ ಇಟ್ಕೊಂಡಿದ್ರು. ಉತ್ತಮ ಮಳೆ ಆಗ್ಬೋದು, ನಮ್ಮ ಎಲ್ಲ ಬೆಳೆಗಳು ಚೆನ್ನಾಗಿ ಬರ್ಬೋದು ಅನ್ನೋ ಒಂದು ಆಸೆ ಭಾವನೆ ಇಟ್ಕೊಂಡಿದ್ರು. ಆದರೆ 1.5 ತಿಂಗಳಿಂದ ಮಳೆನೇ ಆಗಿಲ್ಲ. ರೈತರು ಬಿತ್ತನೆ ಮಾಡಿರ್ತಕ್ಕಂತ ಇವತ್ತ ನೆಲ್ಲು ಸಹ, ಭತ್ತ ಅದು ಸಹ ಬಿತ್ತಿದೆ. ಹತ್ತಿ ಇರ್ಬೋದು, ತೊಗರಿ ಇರ್ಬೋದು, ಎಲ್ಲಾ ಬೆಳೆಗಳು ಬಿತ್ತನೆ ಮಾಡಿದಂತ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ನಮ್ಮಲ್ಲಿ ಅಂತೂ 1.5 ತಿಂಗಳಿಂದ ಮಳೆನೇ ಇಲ್ಲ. ಆ ನಿಟ್ಟಿನಲ್ಲಿ ರೈತರು ಮುಗಿಲು ನೋಡ್ತಕ್ಕಂತ ಇವತ್ತು ಆಗ್ತಾ ಇದೆ. ಮಾನ್ವಿ ಪಟ್ಟಣದ ಕೋನಾಪುರ ಪೇಟೆಯ ಶ್ರೀ ಮಾರಿಕಾಂಬಾ ದೇವಸ್ಥಾನದಿಂದ ಸಿಮೆಂಟ್ ರೋಡ್ ಮುಖಾಂತರ ಚೌಡೇಶ್ವರಿ ಟೆಂಪಲ್ ದೇವಸ್ಥಾನದ ಮುಖಾಂತರ, ಪುರಸಭೆಯಿಂದ ಇವತ್ತ ಕಚೇರಿ ಆಂಜನೇಯ ಸ್ವಾಮಿ ಮುಖಾಂತರ, ಬಸವ ಸರ್ಕಲ್ ಮುಖಾಂತರ, ಮಾನ್ವಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಇರ್ತಕ್ಕಂತ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಮುಖಾಂತರ ನಮ್ಮ ಭಾಗದ ಆರಾಧ್ಯ ದೈವ ದೇವತೆ ಆಗಿರ್ತಕ್ಕಂಥ ಶ್ರೀ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದವರೆಗೆ ರೈತರೊಂದಿಗೆ, ಮಹಿಳೆಯರೊಂದಿಗೆ ಇವತ್ತ ಪಾದಯಾತ್ರೆ ಹಮ್ಮಿಕೊಳ್ತಕ್ಕಂಥ ಕೆಲಸ. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷ ರಾಜಾ ರಾಮಚಂದ್ರ ನಾಯಕ್, ತಾಲೂಕು ಅಧ್ಯಕ್ಷ ಈರಣ್ಣ ಮರ್ಲಟ್ಟಿ, ಸಿರ್ವಾರ ತಾಲೂಕು ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ್ ಪಾಟೀಲ್, ನಗರ ಘಟಕದ ಅಧ್ಯಕ್ಷ H ಮೌನೇಶ್ ಗೌಡ, ರೈತ ಘಟಕದ ಅಧ್ಯಕ್ಷ ಶರಣಪ್ಪ ಗೌಡ ಮುದ್ಲಾಪುರ್, ಮುಖಂಡ ಬಾಷಾ ಸಾಬ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂಕಲ್ಪವಾಣಿ ನ್ಯೂಸ್, ಮಾನ್ವಿ.